ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡ್ತಾರೆ. ಸಾಕಷ್ಟು 100 ಜನ ಕರೆ ಮಾಡಿದರೆ 90 ಜನರ ತೊಂದರೆ ವಾಮಾಚಾರದಾಗಿರುತ್ತೆ. ಭಾನಾಮತಿ, ವಶೀಕರಣ, ಚೌಡಿ ಪ್ರಯೋಗ, ಆತ್ಮಗಳ ಪ್ರಯೋಗ. ಅದರಲ್ಲಿ ಈ ವಶೀಕರಣದವರು ಬಹಳ ಜನ ಮಾಡ್ತಾ ಇದ್ದಾರೆ. ವಶೀಕರಣ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಬಹಳ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ನಮಗೂ ಕೂಡ ಕೆಲವರು ವಶೀಕರಣ ಮಾಡ್ತೀರಾ ಅಂತ ಫೋನ್ ಮಾಡಿದ್ರು. ನಾವು ಮಾಡಲ್ಲ. ಮತ್ತೆ ಹೇಳ್ತೇನೆ, ನಾವು ವಶೀಕರಣ ಮಾಡಲ್ಲ. ಮಾಡಿದವರನ್ನ ತೆಗಿತೇವೆ, ಇಷ್ಟು ಹೇಳ್ತೇನೆ. ಇನ್ನು ವಶೀಕರಣದ ವಿಷಯ ಹೇಳ್ಬೇಕಂದ್ರೆ ಬಹಳ ಬೇಜಾರಾಗುತ್ತೆ ನೋಡಿ. ಒಬ್ಬ ಗಂಡ ಹೆಂಡತಿ, ಇನ್ನು ಯಂಗ್ಸ್ಟರ್ಸು ಚೆನ್ನಾಗಿದ್ರು, ಬಹಳ ಚೆನ್ನಾಗಿದ್ರು. ಅವರಿಗೆ ಅವರ ಹೆಂಡತಿಗೇನಿದೆ ವಶೀಕರಣ ಮಾಡಿಕೊಂಡು ಬೇರೊಬ್ಬ ವಶೀಕರಣ ಮಾಡ್ಕೊಂಡ್ಬಿಟ್ಟು ಆ ಹೆಂಡತಿಯನ್ನ ತನ್ನ ಕಡೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಈ ಗಂಡ ಏನಿದ್ದಾನೆ ಯಜಮಾನ ಶ್ರೀಯುತ ಬಹಳ ತೊಂದರೆಗೊಳಪಟ್ಟಿದ್ದಾನೆ, ಬಹಳ ನೋವಿನಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ, ಸಂಕಟದಲ್ಲಿದ್ದಾನೆ. ಈಗಲೇ ಆಲ್ರೆಡಿ 3-4 ತಿಂಗಳಾಯ್ತು ಹೆಂಡತಿ ಇವ್ರ ಮನೆಗೆ ಇನ್ನೂ ಬಂದೇ ಇಲ್ಲ. ಅಷ್ಟೇ ಅಲ್ಲ, ಬರೋದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲ ವಶೀಕರಣದ ಪ್ರಯೋಗಗಳು. ಇದನ್ನೆಲ್ಲ ಈ ವಿಡಿಯೋ ಯಾಕೆ ಬಿಡ್ತಾ ಇದ್ದೀನಿ ಅಂದ್ರೆ, ನೀವು ಕೂಡ ಜಾಗ್ರತೆಯಿಂದಿರಿ, ಕೇರ್ಫುಲ್ ಆಗಿರಿ. ಎಲ್ಲವನ್ನು ನೋಡಿ, ಕೆಟ್ಟ ವಿದ್ಯೆಗಳು ಎಷ್ಟು ಬೇಕಾದ್ರೂ ಕೆಟ್ಟದ್ದನ್ನು ಮಾಡುವ ಮನಸ್ಥಿತಿ ಬಹಳ ಜನಕ್ಕಿದೆ. ನಿಮ್ಮ ವಸ್ತುಗಳನ್ನ, ನಿಮ್ಮ ಸಂಬಂಧಿಕರನ್ನ, ನಿಮ್ಮ ಜೊತೆಗಾರರನ್ನ ಕಾಪಾಡಿಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿ. ಯಾಕೆಂದ್ರೆ ಯಾರು ವಶೀಕರಣಕ್ಕೆ ಒಳಪಡ್ತಾರೆ ನೋಡಿ, ಅವರಿಗೆ ಒಂದು ಲೆವೆಲ್ ಆಫ್ ಬ್ರೇನ್ ಏನು ವರ್ಕೇ ಆಗಲ್ಲ ಅನ್ನೋ ರೀತಿಯಲ್ಲಿ ಅವ್ರ ವಶೀಕರಣ ಆಗಿಬಿಟ್ಟಿರುತ್ತೆ. ಆ ವಿಷಯದಲ್ಲಿ ಅವರು ಸೆಳೆತಕ್ಕೆ ಒಳಪಟ್ಬಿಟ್ಟಿರ್ತಾರೆ. ಅವರಿಂದ ತಪ್ಪಿಸ್ಕೊಂಡ್ ಬರೋಕ್ಕೂ ಆಗಲ್ಲ. ಟುವರ್ಡ್ಸ್ ಅವರೇ ಇರ್ತಾರೆ. ಯಾರು ವಶೀಕರಣ ಮಾಡಿರ್ತಾರೋ ಅವ್ರ ಪರವಾಗೇ ಇದ್ಬಿಡ್ತಾರೆ. ಅವರು ಅಪೋಸ್ ಕೂಡ ಮಾಡೋಕ್ಕಾಗಲ್ಲ. ಆ ಲೆವೆಲ್ಲಿಗೆ ಅವ್ರಿಗೆ ಬ್ರೇನ್ ವಾಶ್ ಆಗ್ಬಿಟ್ಟಿರುತ್ತೆ. ಆ ಲೆವೆಲಿಗೆ ಸೆಳೆತ ಇರುತ್ತೆ, ಆ ಲೆವೆಲಿಗೆ ಒಂದು ಅಟ್ರಾಕ್ಷನ್ ಇರುತ್ತೆ. ಇದರಿಂದ ಅವ್ರು ಹೊರಗೆ ಬರಕ್ಕೆ ಇಷ್ಟನೂ ಪಡಲ್ಲ, ಇಷ್ಟಪಟ್ಟರು ಕೂಡ ಹೊರಗೆ ಬರಕ್ಕಾಗಲ್ಲ. ಆ ಲೆವೆಲ್ ಅಟ್ಯಾಚ್ಮೆಂಟು ಬೆಳ್ಕೊಂಡ್ಬಿಟ್ಟಿರುತ್ತೆ. ಇನ್ನು ಈ ಗಂಡನ ಏನ್ ಹೇಳಿದ್ವಲ್ಲ, ಗಂಡ ಹೆಂಡತಿ, ಗಂಡ ಅಂತ ಕಂಡ್ರೆ ಸಾಕು ಅವ್ರು ಸಿಟ್ಟು ಬರ್ತಾ ಇರುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ ಮನೆಯಲ್ಲಿ. ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಸಾಕಷ್ಟು ಇಲ್ಲಿವರೆಗೂ ನಮಗೇನ್ ಕರೆಗಳು ಬಂದಿದ್ದಾವೆ, ವಿಚಿತ್ರ ಒಂದು ಪ್ರಕರಣಗಳು, ವಿಚಿತ್ರ ತೊಂದರೆಗಳು. ಈ ಗಂಡ ಹೆಂಡತಿಯನ್ನ ಒಟ್ಟು ಮಾಡೋದು ಸುಲಭವಲ್ಲ. ಆದ್ರೂ ಪ್ರಯತ್ನ ಪಡ್ತಾ ಇದ್ದೇವೆ. ಇದರ ರಿಸಲ್ಟ್ ಆದಷ್ಟು ಬೇಗ ಬರುತ್ತೆ. ರಿಸಲ್ಟ್ ಬಂದ್ಮೇಲೂ ಕೂಡ ನಾನು ಫೋನ್ ಮಾಡಿದ್ರೆ ತಿಳಿಸ್ತೇನೆ. ನೋಡಿ, ಈ ಗಂಡ ಹೆಂಡತಿನ ಒಂದು ಲೆವೆಲಿಗೆ ಒಂದು ಮಾಡ್ಲಿಕ್ಕೆ ರೆಡಿ ಮಾಡಿದ್ದೇವೆ. ಆ ವಶೀಕರಣ ಡೌನ್ ಮಾಡಬೇಕು. ಈ ವ್ಯಕ್ತಿಗೂ ಮಾಟ ಮಂತ್ರ ಮಾಡಿಸಿದ್ದಾರೆ ಹಾಳಾಗ್ಲಿ ಅಂತ, ಅದನ್ನೂ ತೆಗಿಬೇಕಾಗ್ತದೆ. ಇದಿಷ್ಟು ಮಾಡಿದ ಮೇಲೆ ಇವರಿಬ್ರು ಗಂಡ ಹೆಂಡತಿ ಒಂದಾಗ್ಲಿಕ್ಕೆ ದಾರಿ ಆಗ್ತದೆ. ದಾರಿ ಇದೆಯಾ ಗುರುಗಳೇ? ಈ ರೀತಿ ಮಾಡಿದಾಗ ನಾವು ಸರಿ ಹೋಗ್ಬಹುದಾ ಅಂದ್ರೆ, ಹೌದು, ಸರಿ ಹೋಗಬಹುದು. ನೋಡಿ, ನಾವು ರಿಸರ್ಚ್ ಮಾಡಿರೋ ದೇವಾಲಯಗಳು ತುಂಬಾ ದೂರ ಇದ್ದಾವೆ. ಆದ್ರೂ ನಿಮಗೆ ಆಕ್ಷನ್ಯ ಇಲ್ಲ, ಹೋಗಿ ಬರಲೇಬೇಕು. ಮತ್ತೆ ಹೇಳ್ತೇನೆ, ದೂರ ಇದ್ದಾವೆ. ಒಂದು ಕರ್ನಾಟಕದ ಮಂಡ್ಯದಲ್ಲಿದ್ರೆ ನಾಗದೋಷ ನಿವಾರಣಾರ್ಥ ನಾಗಮಂಗಲ ಅಂತ ಸೌಮ್ಯಕೇಶವ ದೇವಸ್ಥಾನ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿದೆ, ನಾಗಮಂಗಲದಲ್ಲಿ. ಇನ್ನೊಂದು ನೋಡಿ ಮಹಾರಾಷ್ಟ್ರದಲ್ಲಿದೆ. ಹೀಗೆ ದೂರ ಇರೋದ್ರಿಂದ, ಮತ್ತು ನಾವುಗಳು ಕೂಡ ದೂರ ಉತ್ತರ ಕರ್ನಾಟಕದಲ್ಲಿದ್ದೇವೆ. ನಾವು ಶಿವಮೊಗ್ಗದಲ್ಲಿ ನಮ್ಮ ಹುಡುಗ ಇದ್ದಾನೆ. ಈ ತೆಗಿಲಿಕ್ಕೆ ಸ್ವಲ್ಪ ನೀವು ಅಡ್ಡಾಡ್ಲೇಬೇಕಾಗ್ತದೆ. ಈ ಯಾವುದೇ ರೀತಿ ವಶೀಕರಣ ಆಗಿದ್ರು ಚಿಂತಿಲ್ಲ. ನೋಡಿ, ಕೆಲವರಿಗೆ ಮಗಳನ್ನ ವಶೀಕರಣ ಮಾಡಿಕೊಂಡು
ಅವರು ಕರೆ ಮಾಡಿದ್ರು, ಮಗಳನ್ನು ವಶೀಕರಣ ಮಾಡಿಕೊಂಡು ಯಾರೋ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ರು. ಈಗ ಈ ಗಂಡ ಹೆಂಡ್ತಿನ ಬೇರೆ ಮಾಡಿ ಆ ಹೆಂಡ್ತಿಯನ್ನ ಬೇರೊಬ್ಬನು ಆ ಆ ಪ್ರೀತಿಸ್ತಾ ಇದ್ದಾನೆ. ಇದು ಕೂಡ ತಪ್ಪು. ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಆ ಹೆಂಡ್ತಿಗೆ ಹೊರಗೆ ಬರಕ್ ಆಗ್ತಾ ಇಲ್ಲ ಆ ಒಂದು ಚಕ್ರವ್ಯೂಹದಿಂದ. ಇದೊಂಥರ ವ್ಯೂಹ, ದುಷ್ಟ ವ್ಯೂಹ ಸೃಷ್ಟಿಯಾಗ್ಬಿಟ್ಟಿರುತ್ತೆ. ಅದರಿಂದ ಹೊರಗೆ ಬರಕ್ ಬಂದ್ರೆ ಸಾಕಷ್ಟು ಕೆಲಸಗಳನ್ನು ಮಾಡ್ಬೇಕಾಗುತ್ತೆ, ಆಚರಣೆಗಳನ್ನ ಮಾಡ್ಬೇಕಾಗುತ್ತೆ, ನಾವು ತೆಗಿಬೇಕಾಗುತ್ತೆ. ಅದನ್ನೆಲ್ಲ ತೆಗಿಯೋದು ತೆಗಿಬಹುದು. ನಿಮ್ಗೆ ಯಾರಿಗಾದ್ರೂ ಇಂಥ ತೊಂದರೆ ಇದ್ರೆ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆ ನಿವಾರಣೆ ಮಾಡಕ್ಕೆ. ಆತ್ಮಗಳ ಪ್ರಯೋಗ, ವಾಮಾಚಾರ, ವಶೀಕರಣ, ಭಾನಮತಿ, ಚೌಡಿ ಪ್ರಯೋಗ ಏನೇ ಆಗಿರ್ಲಿ ನೀವು ನಮಗೆ ಕರೆ ಮಾಡಬಹುದು. ನಾವು ಸಲಹೆ ನೀಡ್ತೇವೆ. ನಿಮ್ಮ ತೊಂದರೆಯಿಂದ ಪಾರಾಗೋದು ಹೇಗೆ ಅಂತ ತಿಳಿಸ್ತೇವೆ. ಶುಭವಾಗಲಿ.